ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ 7 o'clock ಆಗ್ತಾ ಇದೆ. ಇವತ್ತು ನಾವು ಡಿನ್ನರ್ಗೆ ಇಲ್ಲೇ ಹೊರಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಜರ ಸ್ಟ್ರೀಟ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಡಿನ್ನರ್ಗೆ ಅಂತ ಹೇಳಿ. ಅದನ್ನು ಲಿಟಲ್ ಇಂಡಿಯಾ ಅಂತಲೂ ಕರೀತಾರೆ. ತುಂಬ ಇಂಡಿಯನ್ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಮತ್ತು ಇಂಡಿಯನ್ ಶಾಪ್ಸ್, ಇಂಡಿಯನ್ ಗ್ರೋಸರಿ ಸ್ಟೋರ್ಸ್ ಎಲ್ಲನೂ ಅಲ್ಲಿದೆ. ಇವತ್ತು ಅಲ್ಲಿಗೆ ಡಿನ್ನರ್ಗೆ ಅಂತ ಹೋಗ್ತಾ ಇದ್ದೀವಿ. ಯಾವಾಗಲೂ ನಾವು ಜಾಸ್ತಿ ಹೋಗ್ತಾ ಇರ್ತಿದ್ವಿ ಅಲ್ಲಿಗೆ, ಬಟ್ ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ನಾವು ಹೋಗೇ ಇರಲಿಲ್ಲ. ಏನಿದ್ರು ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಂಡು ತಿಂತಾ ಇದ್ವಿ ಅಷ್ಟೇ. ತುಂಬ ದಿನ ಆದ್ರ ಮೇಲೆ ಇವತ್ತು ಹೋಗ್ತಾ ಇದ್ದೀವಿ. ವೆದರು ಇವತ್ತು ಚೆನ್ನಾಗಿದೆ, ಅಷ್ಟೊಂದು ಚಳಿನೂ ಇಲ್ಲ. ಹಾಗಾಗಿ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ನಾನು ಅಲ್ಲಿ ಹೋದ್ರ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಎಲ್ಲ ಬಿಟ್ಟಿದೆ ಅಂತ. ಇಲ್ಲಿ ಸಮ್ಮರ್ ಬರೋಕ್ಕೂ ಈ ಥರ ಎಲ್ಲ ಹ್ಯಾಂಗ್ ಮಾಡ್ತಾರೆ. ಇನ್ನೂ ಸ್ವಲ್ಪ ದಿನ ಅಷ್ಟೇ, ಮತ್ತೆಲ್ಲ ಹಾಳಾಗಿಬಿಡತ್ತೆ. ಚಳಿ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಹಾಗಾಗಿ ಅಲ್ಲೂ ಒಂದಿದೆ, ಎಲ್ಲ ಕಡೆ ಹಾಕಿರ್ತಾರೆ. ಇವಾಗ ನಾವು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಬಂದಿದ್ದೀವಿ. ಇದೇನೇ ಜರ ಸ್ಟ್ರೀಟ್ ಅಂದರೆ, ಅಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ಇಂಡಿಯನ್ ರೆಸ್ಟೋರೆಂಟ್ ಇದೆ. ನೋಡಿ, ಇಲ್ಲೆಲ್ಲ ಇಂಡಿಯನ್ ಶಾಪ್ಗಳಿದೆ. ಎಲ್ಲ ಬಟ್ಟೆ, ಇಂಡಿಯನ್ ಸಲ್ವರ್ ಆಗಿರ್ಬೋದು, ಸ್ಯಾರೀಸ್, ಅದೆಲ್ಲ ಸಿಗತ್ತೆ ಇಲ್ಲಿ, ಬೇರೆ ಎಲ್ಲೂ ಸಿಗಲ್ಲ. ಸೊ ನಮಗೆ ನಿಯರ್ ಬೈ ಇದೊಂದೇ ಇರೋದು. ನಾವು ಜಾಸ್ತಿ ಹಾಗಾಗಿ ಇಲ್ಲೇ ಬರ್ತೀವಿ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಇಂಡಿಯಾದಲ್ಲೇ ಎಲ್ಲೋ ನಡ್ಕೊಂಡು ಹೋಗ್ತಿದ್ದೀವಿ ಅಂತ ಅನ್ಸುತ್ತೆ. ಪಂಜಾಬಿ ಶಾಪ್ಗಳೆಲ್ಲ ಇಲ್ಲಿ ತುಂಬ ಜಾಸ್ತಿ ಇದೆ. ಮತ್ತು ಇವಾಗ ಮದುವೆಗೆ ಬೇಕಾಗಿರೋ ಅಂಥದ್ದೆಲ್ಲನೂ ಸಿಗತ್ತೆ ಇಲ್ಲಿ. ಮತ್ತು ಪೂಜೆ ಸಾಮಾನುಗಳಾಗಿರ್ಬೋದು, ಜ್ಯುವೆಲರ್ಸ್ ಆಗಿರ್ಬೋದು, ಗೋಲ್ಡ್ ಎಲ್ಲ ಇಲ್ಲಿ ಇದೆ. ಇಲ್ಲೇ ಒಂದು ಶಾಪ್ ಇದೆ, ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಯಾವತ್ತೂ ಇಲ್ಲಿ ಗೋಲ್ಡ್ ಆಗಿರ್ಬೋದು, ಸ್ಯಾರೀಸ್, ಇಂಡಿಯನ್ ಡ್ರೆಸ್ ಏನೂ ತೊಗೊಂಡಿಲ್ಲ. ನಾನು ಜಾಸ್ತಿ ಇಂಡಿಯಾಗೆ ಬಂದಾಗಲೇ ಅಲ್ಲಿಂದನೇ ಎಲ್ಲ ತೊಗೊಂಬರ್ತೀನಿ. ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ. ಹಾಗಾಗಿ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿರತ್ತೆ ಅಂತ. ಇಲ್ಲಿ ಮದುವೆಗೆ ಏನಾದರೂ ಬೇಕಾಗಿರೋ ಅಂಥದ್ದು ಎಲ್ಲನೂ ಸಿಗತ್ತೆ. ನೋಡಿ, ಚೆನ್ನಾಗಿದೆ ಅನಿಸುತ್ತೆ. ಅಲ್ಲಿ ತುಂಬ ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ ಹಾಕಿದ್ದಾರೆ. ಇಲ್ಲೂ ಅಷ್ಟೇ, ಸ್ಯಾರಿ ಹಾಗೆ ಸಲ್ವಾರ್ ಎಲ್ಲನೂ ಇದೆ. ಇಲ್ಲಿ ಎಲ್ಲ ಥರದ ಬಟ್ಟೆಗಳು ಸಿಗತ್ತೆ. ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಹಾಗೆ ಇಂಡಿಯನ್ ಗ್ರೋಸರೀಸು ಅಷ್ಟೇ, ಎಲ್ಲನೂ ಸಿಗತ್ತೆ ಇಲ್ಲಿ. ನಾವು ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಒಂದು ಉಡುಪಿ ಪ್ಯಾಲೇಸ್ ಅಂತ ಇದೆ, ಅಲ್ಲಿ ಹೋಗಿ ಡಿನ್ನರ್ ಮಾಡ್ತೀವಿ ನಾವು ಇವಾಗ. ಇಲ್ಲೆಲ್ಲ ನೋಡಿ, ದೇವ್ರ ಮೂರ್ತಿಗಳು ಅದೆಲ್ಲ ಇದೆ ಇಲ್ಲಿ. ಸ್ಯಾರಿ ಆಗಿರ್ಬೋದು, ಡ್ರೆಸ್ಸಸ್ ಎಲ್ಲನೂ ಇದೆ ಇಲ್ಲಿ. No thanks.
ಜನ ತುಂಬಾ ಕಡಿಮೆ ಇದ್ದಾರೆ, ಇಲ್ಲಾಂದರೆ ಯೂಶ್ವಲಿ ಜಾಸ್ತಿನೇ ಜನ ಇರ್ತಾರೆ. ಇವಾಗ ಕೋವಿಡಿಂದ ಅನಿಸುತ್ತೆ ಜನ ಕಡಿಮೆ ಇದ್ದಾರೆ. ಇಲ್ಲಿ ಇಂಡಿಯನ್ ಫೆಸ್ಟಿವಲ್ ಆಗ್ತಾ ಇತ್ತು ಯಾವಾಗಲೂ, ಬಟ್ ಈ ವರ್ಷ ಎಲ್ಲನೂ ಕ್ಯಾನ್ಸಲ್ ಮಾಡಿರೋದ್ರಿಂದ ಇಲ್ಲ. ಆ ಟೈಮಲ್ಲಿ ತುಂಬ ಚೆನ್ನಾಗಿರ್ತಾ ಇತ್ತು. ಸಾಂಗ್ಸ್ ಆಗಿರ್ಬೋದು, ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಇರ್ತಾ ಇತ್ತು. ತುಂಬ ಚೆನ್ನಾಗಿ ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಇರ್ತಾ ಇತ್ತು. ಮತ್ತು ಮೆಹಂದಿ ಎಲ್ಲ ಹಾಕ್ತಾ ಇರ್ತಿದ್ರು. ಈ ಸರಿ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು. ಇಷ್ಟೇ. ಮತ್ತು ಇವಾಗ ವಾಪಸ್ ಉಡುಪಿ ಕಡೆ ಹೋಗೋಣ ಬನ್ನಿ. ನೋಡಿ, ಇಲ್ಲೊಂದು ಪಂಜಾಬಿ ಚಾಟ್ ಪ್ಯಾಲೇಸ್ ಅಂತ ಇತ್ತು. ಇಲ್ಲಿ ದಹಿಪುರಿ ತುಂಬ ಚೆನ್ನಾಗಿರ್ತಾ ಇತ್ತು, ಬಟ್ ಇದು ಕ್ಲೋಸ್ ಆಗಿದೆ. ಮೋಸ್ಟ್ಲಿ ಪರ್ಮನೆಂಟಾಗಿ ಕ್ಲೋಸ್ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ. ಇಲ್ಲಿ ದಹಿಪುರಿ, ಮಸಾಲೆ ಪುರಿ, ಪಾನಿಪುರಿ, ಹಾಗೆ ಶುಗರ್ ಕೇನ್ ಜ್ಯೂಸ್ ಮತ್ತು ಚಾಯ್ ಇರ್ತಾ ಇತ್ತು. ಎಲ್ಲ ಚೆನ್ನಾಗಿರ್ತಾ ಇತ್ತು. ನಾ ದಹಿಪುರಿ ತಿನ್ನೋಕ್ಕೆ ಅಂತಲೇ ಅಂದ್ಕೊಂಡು ಬಂದೆ, ಬಟ್ ಇಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. ನೋಡಬೇಕು ನೆಕ್ಸ್ಟ್ ಎಲ್ಲಾದರೂ ಇದೆಯಾ ಅಂತ. ಉಡುಪಿಲ ನೋಡಬೇಕು, ಉಡುಪಿಲಿದ್ರೆ ತಿನ್ನಬೇಕು. ಬಟ್ ಇಲ್ಲಿ ತುಂಬ ಚೆನ್ನಾಗಿರ್ತಾ ಇತ್ತು. ಇಲ್ಲಿ ನೋಡಿ, ಉಡುಪಿ ಪ್ಯಾಲೇಸ್ ಅಂತ ಇಲ್ಲಿದೆ. ಓಕೆ, ಇದಕ್ಕೆ ಹೋಗ್ಬೇಕು ಇವಾಗ. ಉಡುಪಿ ಪ್ಯಾಲೇಸ್. ಇವಾಗ ಉಡುಪಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಿ. ಇವಾಗ ಏನು ಆರ್ಡ್ರ್ ಮಾಡೋದಂತ ನೋಡ್ತಾ ಇದ್ದೀವಿ. ಸೌತ್ ಇಂಡಿಯನ್ ಮೀಲ್ಸ್ ಚೆನ್ನಾಗಿರುತ್ತೆ ಇಲ್ಲಿ, ಬಟ್ ಇವಾಗ ಇರೋದಿಲ್ಲ ಅದು. ನಾವು ಅದನ್ನೇ ಜಾಸ್ತಿ ಆರ್ಡ್ರ್ ಮಾಡಿ ತಿಂತಾ ಇರ್ತೀವಿ, ಬಟ್ ಅದು ಮಧ್ಯಾಹ್ನ ಅಷ್ಟೇ ಇರುತ್ತೆ. ಇವಾಗ ನೋಡಬೇಕು ಏನು ತೊಗೊಳ್ಳೋದಂತ. ದೋಸೆ, ಮ್ಯಾಂಗೋ ಲಸ್ಸಿ. ನಾವು ಇವಾಗ ಒಂದು ಇಡ್ಲಿ ಮಂಚೂರಿಯನ್ ಹಾಗೆ ದಹಿಪುರಿ ಆರ್ಡ್ರ್ ಮಾಡಿದ್ದೀವಿ. ಇಡ್ಲಿ ಮಂಚೂರಿಯನ್ ತುಂಬ ಚೆನ್ನಾಗಿರುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ನೋಡಬೇಕು ಇವತ್ತು ಹೇಗಿರುತ್ತೆ ಅಂತ. ಹಾಗೆ ಈ ರೆಸ್ಟೋರೆಂಟ್ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಜನ ಕಡಿಮೆ ಇದ್ದಾರೆ ಇವತ್ತು. ಎಲ್ಲ ಅಂದರೆ ಆನ್ಲೈನ್ ಆರ್ಡ್ರ್ ಮಾಡಿನೇ ಜಾಸ್ತಿ ತೊಗೊಳ್ತಾರೆ. ತುಂಬಾ ಜನ ಕಡಿಮೆ ಇದ್ದಾರೆ. ತುಂಬ ಕ್ಲೀನ್ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೋರಿಸ್ತೀನಿ ಒಂದ್ಸರಿ ನಮಗೆ ರೆಸ್ಟೋರೆಂಟ್ ಹೇಗಿದೆ ಅಂತ. ಇಲ್ಲಿಯವರು ತುಂಬ ಜನನೇ ಬರ್ತಾರೆ. ಕೆನಡಿಯನ್ ಆಗಿರ್ಬೋದು, ಎಲ್ಲ ನಮ್ಮ ಇಂಡಿಯನ್ ಫುಡ್ನ ತುಂಬ ಜನ ಇಷ್ಟಪಡ್ತಾರೆ. ತುಂಬ ಜನ ಬರ್ತಾರೆ ಇಲ್ಲಿಗೆ. ದೋಸೆ ಎಲ್ಲ ಅವರು ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ. ಸೊ ನಮ್ಮ ಫುಡ್ನ ಯಾರಾದರೂ ಇಷ್ಟಪಟ್ಟು ತಿಂತಾರೆ ಅಂದರೆ ನಮಗೂ ಖುಷಿ ಆಗುತ್ತೆ. ದಹಿಪುರಿ ಟೇಸ್ಟ್ ಮಾಡಬೇಕು ಇವಾಗ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬಟ್ ಇಲ್ಲೆಲ್ಲದು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲಲ್ಲೇ ಜಾಸ್ತಿ ಇರುತ್ತೆ. ಇಡ್ಲಿ ಮಂಚೂರಿಯನ್.
ತುಂಬ ಚೆನ್ನಾಗಿದೆ. ಯಾರಾದರೂ ಇಡ್ಲಿ ಮಂಚೂರಿಯನ್ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಇಲ್ಲಿ ಕೆನಡಾದಲ್ಲಿ ಟೊರೆಂಟೋದಲ್ಲಿ ಇರೋರು ಉಡುಪಿಗೆ ಬಂದು ಇಡ್ಲಿ ಮಂಚೂರಿಯನ್ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಚೆನ್ನಾಗಿದೆಯಾ? ನಿಂಗೆ ಇಷ್ಟ ಆಯಿತಾ? ನೆಕ್ಸ್ಟ್ ಇವಾಗ ನಾವು ಮೇನ್ ಕೋರ್ಸ್ಗೆ ಇಲ್ಲಿ ನಾನ್, ರೋಟಿ ಹಾಗೆ ವೆಜಿಟೇಬಲ್ ಮಕ್ನಿ ಆರ್ಡ್ರ್ ಮಾಡಿದ್ದೀವಿ. ಚೆನ್ನಾಗಿದೆ, ವೆಜಿಟೇಬಲ್ ಮಕ್ನಿ ಚೆನ್ನಾಗಿದೆ ಅಲ್ಲ? ಇದು ವೇಗನ್ ರೆಸ್ಟೋರೆಂಟ್, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು. ತುಂಬ ದಿನ ಆದ್ರ ಮೇಲೆ ರೆಸ್ಟೋರೆಂಟ್ ಬಂದು ತಿಂತಾ ಇದ್ದೀವಿ. ಮನೇಲೇ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ವಿ. ಡಾಮಿನೋಸ್ ಆಗಿರ್ಬೋದು, ಪಿಜ್ಜಾ ಅಲ್ಲ, ಡಾಮಿನೋಸ್ ಅಷ್ಟೇ. ಪಿಜ್ಜಾ ಅಷ್ಟು ಚೆನ್ನಾಗಿರಲ್ಲ, ಇಲ್ಲಿ ತಿನ್ನಲ್ಲ ನಾವು. ನಮ್ಮದು ಇವಾಗ ಹೆವಿ ಡಿನ್ನರ್ ಆಯಿತು. ತುಂಬಾ ಚೆನ್ನಾಗಿತ್ತು ಎಲ್ಲನೂ. ಯಾರಾದರೂ ಟೊರೆಂಟೋ ಸುತ್ತಮುತ್ತ ಯಾರಾದರೂ ಇದ್ದರೆ ಟ್ರೈ ಮಾಡಿ ಒಂದ್ಸರಿ. ಎಲ್ಲನೂ ರೀಸನಬಲ್ ಪ್ರೈಸಲ್ಲಿದೆ. ದಹಿಪುರಿ ಚಾಟ್ಸ್ ಎಲ್ಲ, ದಹಿಪುರಿ, ಪಾನಿಪುರಿ, ಮಸಾಲೆ ಪುರಿ ಅದೆಲ್ಲ $8 ಆಗುತ್ತೆ. ಎಲ್ಲನೂ ತುಂಬ ಚೆನ್ನಾಗಿದೆ. ಒಂದ್ಸರಿ ಎಲ್ಲ ಯಾರಾದರೂ ಟ್ರೈ ಮಾಡಿ. ವೇಗನ್ ರೆಸ್ಟೋರೆಂಟ್ ಮತ್ತು ತುಂಬಾ ಕ್ಲೀನ್ ಇದೆ, ತುಂಬ ಚೆನ್ನಾಗಿದೆ. ನಮ್ಮದು ಟೋಟಲ್ ಬಿಲ್ $32 ಆಯಿತು. ದಹಿಪುರಿಗೆ 7.50 ಅಂದರೆ ಆಲ್ಮೋಸ್ಟ್ $8 ಅಂತ ಅಂದ್ಕೊಬೋದು. ಮತ್ತು ಇಡ್ಲಿ ಮಂಚೂರಿಯನ್ಗೆ $7, ರೋಟಿಗೆ $2.75, ನಾನ್ಗೆ $3.25, ಮತ್ತು ವೆಜ್ ಮಕ್ನಿಗೆ $8, ಮತ್ತು ಟ್ಯಾಕ್ಸ್ ಎಲ್ಲ ಸೇರಿ $32 ಆಗಿದೆ. ರೀಸನಬಲ್ ಪ್ರೈಸೇನೆ, ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದರೆ ಕಡಿಮೆನೇ ಇದೆ. ಮತ್ತು ವೇಗನ್ ರೆಸ್ಟೋರೆಂಟ್ ಅಲ್ವಾ, ಎಲ್ಲನೂ ಚೆನ್ನಾಗಿ ಸಿಗತ್ತೆ. ಟೊರೆಂಟೋ ಸುತ್ತಮುತ್ತ ಯಾರಾದರೂ ಇದ್ದರೆ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಇವಾಗ ಮನೆಗೆ ಹೊರಟ್ವಿ. ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಂದು 20 ಮಿನಿಟ್ಸ್ ಆಗುತ್ತೆ ಬಸ್ಸಲ್ಲಿ ಅಷ್ಟೇ. ನಮ್ಮ ಮನೆಗೆ ತುಂಬ ಹತ್ತಿರ ಇದೆ ಇದು. ನೀವು ನೋಡಿದ್ರಿ ಅಲ್ವಾ ಲಿಟಲ್ ಇಂಡಿಯಾ, ಕೆನಡಾದಲ್ಲಿ ಲಿಟಲ್ ಇಂಡಿಯಾ ಯಾವ ಥರ ಇದೆ ಅಂತ. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.